ಶತಮಾನಂ ಭವತಿ ಶತಾಯುತ್ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠಿತೇ. ನಮ್ಮ ತಂದೆಯವ್ರಿಗೆ ದ್ವಿಶತಮಾನಂ ಭವತಿ ಅಂತ ಆಶೀರ್ವಾದ ಮಾಡಿ. ನಮ್ಮ ಫ್ಯಾಮಿಲಿ ಡಬಲ್ ಸೆಂಚುರಿ ಆಗಿರ್ಬೇಕು. ಬರೀ ಸೆಂಚುರಿ ನಮ್ಮ ಫ್ಯಾಮಿಲಿಗೆ ಸೆಟ್ ಆಗಲ್ಲ. ಪ್ರತಾಪ್ ಬರೋಲಿ ಅರ್ಚಕರೇ, ಇವನ್ಗೂ ಆಶೀರ್ವಾದ ಮಾಡಿ. ಮಾಡ್ತೀನಿ ಸ್ವಾಮಿ. ಕಿರಿಮಗ ಅಂದ್ರೆ ನಿಮ್ಗೆ ಪ್ರೀತಿ ಜಾಸ್ತಿ ಅಂತ ನನಗ್ ಗೊತ್ತಿಲ್ವೇ? ಕರೆಕ್ಟ್ ಆಗಿ ಹೇಳಿದ್ರೆ ಅರ್ಚಕರೇ. ಈ ಬ್ರದರ್ ಕಂಡ್ರೆ ನಮ್ಮ ಮದರ್ ತುಂಬಾ ಇಷ್ಟ ಅಂತೆ. ನನ್ನ ಮದರ್ ನೋಡದೆ ನನ್ನ ಮನಸ್ಸು ತುಂಬಾ ಬಾದರಾಗಿದೆ. ಆಯುರ ಆರೋಗ್ಯ ಐಶ್ವರ್ಯ ಪ್ರಾಪ್ತಿರಸ್ತು. ತುಳಸಿ, ನಿನ್ ದೇವ್ರಿಗೆ ಹೂ ಕೊಟ್ಟು ಬಾ. ನಾನ್ ನವಗ್ರಹ ಪ್ರದಕ್ಷಿಣೆ ಮಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ಹೊತ್ತು ಕೂತ್ಕೊಳ್ರ. ಯಾಕಪ್ಪ? ಕೂತ್ಕೊಳ್ರ ಹೇಳ್ತೀನಿ. ದೇವ್ರು ಸದಾಕಾಲ ನಮ್ಮನ್ನು ಕಾಯ್ತಿರ್ಬೇಕಾದ್ರೆ ಸ್ವಲ್ಪ ಹೊತ್ತು ಅವನ ದೇವಸ್ಥಾನನ ನಾವು ಕಾಯ್ಬೇಕು ಅಂತ ನಿಮ್ಮಮ್ಮ ಆಗಾಗ್ಗೆ ಹೇಳ್ತಾ ಇದ್ಲು. ಏನ್ ಹಾಗೆ ನೋಡ್ತಿದ್ದೆ ಪ್ರತಾಪ್? ಅಮ್ಮನ್ ವಿಷಯ ಜ್ಞಾಪಿಸ್ಕೊಂಡಾಗ್ಲಿಲ್ಲ. ಅಪ್ಪನ್ ಕಣ್ಣಲ್ಲ ಅದೇನ್ ಹೊಳಪು, ಅವ್ರ ಮುಖದಲ್ಲಿ ಅದೇನ್ ತೇಜ ಸುಕ್ಕತ್ತೆ ನೋಡಿದ್ಯಾ? ನಮ್ಮ ಹೃದಯದಲ್ಲಿ ಶಾಶ್ವತವಾಗಿರೋ ಆ ನಮ್ಮ ತಾಯಿ ಮುಖನ ಬರೀ ಕಲ್ಪನೆನಲ್ಲೇ ನೋಡ್ಕೊಳ್ಳೋ ಹಾಗಾಗಿದೆ. ಪ್ರತ್ಯಕ್ಷವಾಗಿ ನೋಡೋಕ್ಕಾಗ್ತಿಲ್ಲ ಅನ್ನೋ ಕೊರಗಷ್ಟೇ. ಆಗ್ಲೇ ಹೇಳಿಲ್ಲ ಇಲ್ಲಿಗೆ ಬರಬೇಡ ಅಂತ. ಅರ್ಚಕ್ರೆ, ಇನ್ಮೇಲೆ ಇವ್ಳು ತಂದ್ಕೊಡೋ ಹೂನ ತಗೋಬೇಡಿ. ನಡಿಯ ಆಚೆ, ನಡಿಯ. ನೀನೇನು ಮನುಷ್ಯನೇನೆಯ? ದೇವಸ್ಥಾನಕ್ಕೆ ಬಂದು ಹುಡುಗಿನ ಈ ಕತ್ತಳು ತಳ್ತಾ ಇದೆಯಲ್ಲ. ದಿಕ್ಕಿಲ್ದೆ ಇರೋಳು ಅಂತ ಕನಿಕರ ತೋರಿಸಿದ್ರೆ ದೇವಸ್ಥಾನ ಟ್ರಸ್ಟಿ ಆಗಿರೋ ನಮ್ ತಾತನ ಬಾಯಿಗೆ ಬಂದಾಗೆಲ್ಲ ಮರ್ಯಾದಿಲ್ದೆ ಮಾತಾಡ್ ಬಂದಿದ್ದಾಳೆ. ಅವ್ರು ಮಾತ್ರ ಅವ್ರ ವಯಸ್ಸಿಗೆ ತಕ್ಕಾಗ ಮಾತಾಡ್ದೆ ನನ್ ಕೈ ಹಿಡ್ದು ಎಳಿಬಹುದಾ? ನಮ್ ತಾತ ದೊಡ್ಡ ಶ್ರೀಮಂತ ಕಣೆ. ಅವ್ರ ದೃಷ್ಟಿ ನಿನ್ ಮೇಲೆ ಬಿದ್ರೆ ಸಾಕು, ನಿನ್ನ ಅದೃಷ್ಟನೇ ಕುಲಾಯಿಸುತ್ತೆ. ಮುಚ್ಚ ಬಾಯಿ. ಶ್ರೀಮಂತಿಕೆ ಮದ ನೀ ಮನೇಲಿ ಇಟ್ಕೋ. ಅದು ಬಿಟ್ಟು ಕಂಡ್ ಹೆಣ್ಮಕ್ಳು ಮುಟ್ಟಕ್ ಬಂದ್ರೆ ಕೈ ಕತ್ತರಿಸ್ಬಿಡ್ತೀನಿ. ಹುಷಾರ್. ಅಶೋಕ್ ಅಣ್ಣ, ಈ ಜುಜ್ಬಿಗಳಿಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ನಾನ್ ಬೆಂಡೆತ್ತೀನಿ. ಪ್ರತಾಪ್ ಏನೋ ನನ್ನನ್ ಬೆಂಡೆತ್ತಕ್ ನೀನ್ ಯಾರ? ನಾನ್ ಯಾರ? ನೀನ್ ಈ ದೇವಸ್ಥಾನದ ಟ್ರಸ್ಟಿ ಮೊಮ್ಮಗ ಆದ್ರೆ ನಾನು ಈ ದೇವಸ್ಥಾನದ ದೇವರ ಮೊಮ್ಮಗ. ಅಣ್ಣ ಅಣ್ಣ ಇಲ್ದಿರೋ ನನ್ಗೆ ಅಣ್ಣನಾಗ್ ಸಿಕ್ಕದ್ರಿ. ಈ ಅನಾಥೇನ್ ಕಾಪಾಡಿದ್ರಿ. ಅಣ್ಣ ಅಂತ ಹೇಳ್ತಾ ಇದೀಯಾ? ಇನ್ಮೇಲೆ ಅನಾಥ ಹೇಗಾಗ್ತೀಯಾ? ಈ ಅಣ್ಣನ ಮನೆ ಸುಖವಾಗಿ ಬಾ. ಆತರ ಪಡ್ಬೇಡಿ ಅಣ್ಣ. ಇದ್ರಲ್ಲಿ ಆತರ ಬಿಡೋ ಪ್ರಶ್ನೆನೇ ಇಲ್ಲ. ಅಪ್ಪ, ಇವತ್ತು ನಿಮ್ಮ ಹುಟ್ಟಿದ ದಿವಸ. ಆ ದೇವ್ರು ಕೊಟ್ಟಿರೋ ಕಾಣಿಕೆ ಈ ನನ್ನ ತಂಗಿ. ಇವಳು ನಮ್ಮನೆ ಇರೋಕೆ ನಿಮ್ಮ ಅಭ್ಯಂತರ ಏನಿಲ್ಲ ತಾನೇ? ಪ್ರತಾಪ್, ನಿನ್ನಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ಅಂತ ಅನ್ನೋದನ್ನ ಹಾಗಾಗಿ ನಿರೂಪಿಸ್ತಿದೀಯಪ್ಪ. ನನಗ್ ಬಹಳ ಹೆಮ್ಮೆ. ಅಮ್ಮ, ನಿಮ್ಮನೇಲಿ ಯಾರು ಹಿರಿಯರಿದ್ರೆ ಅವನೊಂದ್ ಮಾತು ಕೇಳಿ ಬಾ ಅಮ್ಮ. ನಮ್ ತಾಯಿ ಇದಾರೆ. ನಿಮ್ ತಾಯಿನ ಆಮೇಲೆ ಕೇಳೋವಂತೆ. ಮೊದ್ಲು ಮನೆಗ್ ಬಂದು ಸ್ವೀಟ್ ತಿನ್ಕೊಂಡೋಗು. ಅರೆ, ಇದೇನಪ್ಪ? ಇಷ್ಟು ವರ್ಷದಿಂದ ರಂಗೋಲಿ ಕಾಣದೆ ಇನ್ನೆಲ್ಲ ಬರಡಾಗ್ ಹೋಗ್ಬಿಟ್ಟಿತ್ತು. ಯಾರು ಇಷ್ಟನ ರಂಗೋಲಿ ಇಟ್ಟಿರೋದು? ಎಲ್ಲಪ್ಪ, ಬಾಗಿಲು ತೆಗೆದೇ ದೇವಸ್ಥಾನಕ್ಕೆ ಬಂದ್ಬಿಟ್ರಾ? ತಪ್ಪಿಸ್ಕೊಳಕ ನೋಡ್ತೀಯ? ಎಷ್ಟು ದಿವಸದಿಂದ ನಡೀತಾ ಇದೆ ವ್ಯವಹಾರ ನೀವು? ಬೆಂಡೆತ್ತಿ ಬೋಟಿ ತೆಗೆದು ಬಿಡ್ತೀನಿ. ನೀನಾ? ನಾನೇ. ಪ್ರತಾಪ್, ಯಾರೋ ಇವಳು? ಹೇಳ, ಇವಳು ಯಾರು ಅಂತ ಅಪ್ಪನಿಗೆ ಬಿಡಿಸಿ ಹೇಳು. ಪರಿಚಯ ಅಂದ್ರೆ ಅಪ್ಪ ಒಂಥರ ಶಿಷ್ಯಳಿದ್ದಾಗೆ. ಪ್ರತಿದಿನ ಗ್ಯಾರೇಜಿಗೆ ಬರ್ತಾಳೆ. ಡ್ರೈವಿಂಗು, ಮೆಕ್ಯಾನಿಸಮು ಹೀಗೆ ಎಲ್ಲ ಕಲ್ತ್ಕೊತಾಳೆ. ಹೌದು ಸರ್, ಇವರು ಟ್ರೈನಿಂಗ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾತ್ರಲ್ಲಿ? ಅದೇ ಸರ್, ಲವ್ ಮಾಡಿದ್ರೆ. ಲವ್? ಅದೇ ಸರ್, ಕಾಲ್ ಗಂಡ
ಹೇಗ್ ಲವ್ ಮಾಡೋದು, ಅದ್ರ ಜೊತೆ ಹೇಗ್ ಪಳಗೋದು, ಹೇಗ್ ಸ್ಮೂತ್ ಆಗಿ ಗಾಡಿಗಳನ್ನ ಓಡಿಸೋದು ಅಂತ ಟ್ರೈನಿಂಗ್ ಕೊಟ್ಟಿದ್ರು. ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಅದಕ್ಕೆ ಹೀಗ ಬರೋದು? ಅಷ್ಟೇ ಅಲ್ಲ ಸರ್, ಇವತ್ ನಿಮ್ ತಂದೆ ಹುಟ್ಟಿದಬ್ಬ ಅಲ್ವಾ, ವಿಶ್ ಮಾಡೋಣ ಅಂತ ಬಂದೆ. ಹೆಂಡತಿ ಕಿಲದ್ ಮನೆ ಅಂತ ನನಗ್ ಬಂದ ಹಾಗೆ ಒಂದಿಷ್ಟು ಸಿಹಿ ಅಡಿಗೆನೂ ಮಾಡ್ದೆ. ಹಾಗೆ ಮನೆ ಮುಂದೆ ಬಿಕೋ ಅಂತಿತ್ತ, ಅದಕ್ಕೆ ಸ್ವಲ್ಪ ರಂಗೋಲಿನೂ ಹಾಕ್ದೆ. ತಪ್ಪಾ ಸರ್? ತಪ್ಪು ಗಿಪ್ಪು ಅಂತ ನಿಂತ್ಕೋಬೇಡ, ಬಂದ್ ಕೆಲ್ಸ ಆಯ್ತಲ್ಲ, ಕಳಿಸ್ಕೋ. ಔಟ್ 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 ಔಟ್. ನಾನು ಹೋಗೋಲ್ಲ. ನೀವ್ ಆ ಕ್ಯಾಂಡ್ ಹಚ್ಚಿ ಕೇಕ್ ಕಟ್ ಮಾಡಿದ್ರೆ ನಾನು ಹೊರಟೋಗ್ತೀನಿ. ದಯವಿಟ್ಟು ಇವ್ರಿಗೆ ಹೇಳಿ ಮಾವಯ್ಯ. ಮಾವಯ್ಯ ಏನೋ ಪ್ರತಾಪ್? ಮಾವಯ್ಯ ಅದೇನು ಅಂದ್ರೆ ಇಂಗ್ಲಿಷ್ ನಲ್ಲಿ ಯಾರನ್ನಾದ್ರೂ ನೋಡಿದ ತಕ್ಷಣ ಅಂಕಲ್ ಅಂಕಲ್ ಅಂತ ಕರೆಯಲ್ವಾ, ಹಾಗೆ ಇವ್ರು ನೋಡಿದ ತಕ್ಷಣ ಇವಳು ಮಾವಯ್ಯ ಅಂತ ಕರೆದ್ಬಿಟ್ಟು. ಹೌದು ಮಾವ, ಇವ್ರು ಕರೆಕ್ಟ್ ಆಗಿ ಹೇಳಿದ್ರು. ಇವರು ಯಾರು? ನೀವೇ. ನಿಮ್ಮನ್ ಮಾತ್ರ ನಾನು ಹಾಗೆ ಕರೆಯೋದು. ಅಪ್ಪಯ್ಯ ಇದ್ದಾರೆ, ಸ್ವಲ್ಪ ದೂರ ನಿಲ್ಲು. ಛೀ, ಹಂಗ್ಯಾಕ್ರೆ ಜಿಗಿಡ್ತೀರಾ? ಹಿರಿಯರ್ ಎದುರಿಗೆ ಬಂದ್ರೆ ಮಾವಯ್ಯ ಅಂತ ಕರೆಯೋ ಅಭ್ಯಾಸ ನಿನಗೆ, ಹಾಗೆ ಪ್ರಾಯದ ಹುಡುಗಿರ ಪಕ್ಕದಲ್ಲಿ ಇದ್ರೆ ಜಿಗಟೋ ಅಭ್ಯಾಸ ಅವನಿಗೆ, ಅಲ್ವೇನಾ? ಅಪ್ಪ ನೀವು ಬನ್ನಿಪ್ಪ, ಕೇಕು ಕಟ್ಟು ಕ್ಯಾಂಡಲ್. ಹಾಗಿರ್ಲಿ. ಈ ಹುಡುಗಿ ಯಾರು? ನೀನೇನ್ ಹೆದರ್ಕೋಬೇಡ, ಅವಳು ನಮ್ ತಂಗಿ ಇದ್ದಾಗೆ, ಹೆಸರು ತುಳಸಿ ಅಂತ. ಓಹೋ. ಅಪ್ಪ ಬನ್ನಿ ಬನ್ನಿ. ಹಾ, ಕೇಕು. ಎಸ್ ಅಶೋಕ್. ಅಣ್ಣ ನಿನಗ್ ಫೋನು. ಯಾರದ್ದು? ನಿನ್ನ ಹಲ್ಮುರಿ ಯಾರ್ದ? ವುಡ್ ಬಿ ಮೇಮ್ಸಾ ಬುಲಾವ್ ಮುಂದೆ. ಲಾವಣ್ಯ, ಏನ್ ಸಮಾಚಾರ? ಲಾವಣ್ಯ ಏನ್ ಸಮಾಚಾರ? ನಿನ್ನೆ ನಿಮ್ ತಂದೆ ನಮ್ ತಂದೆ ಹತ್ರ ನಮ್ಮಿಬ್ಬರ ವಿಷಯ ಮಾತಾಡದಂತೆ, ಅದಕ್ಕೆ ಈ ಅಮ್ಮನವರು ಐನೂರ ಹತ್ರ ಮಾತಾಡ್ಬೇಕು. ಎಲ್ಲಿಗೆ ಬರ್ಬೇಕು? ಎಲ್ಲಿ ಬರ್ಬೇಕಂತ? ಪಾರ್ಕ್ ಹತ್ರ ವೇಟ್ ಮಾಡ್ತಿರ್ತೀನಿ. ಓಕೆ, ಬರ್ತೀನಿ. ಖಂಡಿತ ನಾನು ಖಂಡಿತ ಬರ್ತೀನಿ. ಯಾರ್ದು ಫೋನು? ಅಪ್ಪ, ಅದು ಕಮಿಷನರ್ದಪ್ಪ. ಏನಂತೆ? ಗಾಬರಿ ಆಗ್ಬೇಡಿ, ಅವರು ನನ್ನ ಪಾರ್ಕ್ಗೆ ಬರಲಿದ್ದಾರೆ. ಬರ್ತೀನಿ. ಬಾಮ ತೋರಿಸಿ, ಅಡಿಗೆ ಮನೆ ತೋರಿಸ್ತೇನೆ. ನೀನ್ ಇಲ್ಲಿಗೆ ಯಾಕೆ ಬಂದೆ? ಒಂದೇ ಒಂದು ಲಬ್ಗೆಟ ಬರ್ಬೇಕು. ಹಾಕ್ತಿಬೇಡ, ನಮ್ಮ ಅಪ್ಪರವಾಗ ಏನಿದೆ ಹುಡುಗಾಟ. ಸರಿ, ಹಾಗಾದ್ರೆ ನಾನ್ ಪಾರ್ಕಲ್ಲಿ ಕಾದಿರ್ತೀನಿ. ರಾಜ, ನೀನ್ ಬರೋವರೆಗೂ ನನ್ನ ಹೃದಯ ಡಬ್ ಡಬ್ ಅನ್ನಲ್ಲ, ಲವ್ ಲವ್ ಅಂತಿರುತ್ತೆ. ಎಲ್ಲಿ ಲಾವಣ್ಯ ಕಾಣಿಸ್ತಾನೆ ಇಲ್ವಲ್ಲ? ಅರೆ ಪ್ರತಾಪ್! ಹೌದು, ನಾನು ಅದ್ಯಾವ್ದೋ ಕಾರು ರಿಪೇರಿಗೆ ಬಂದಿದೆ ಅಂತ ಗೊತ್ತಾಯ್ತು, ಅದಕ್ಕೆ ನಾನ್ ಬಂದೆ. ಹೌದು, ನೀನೇನ್ ಇಲ್ಲಿ ಪೊಲೀಸ್ ಸ್ಟೇಷನ್ ಕೆಲಸ ಮಾಡೋದ್ ಬಿಟ್ಬಿಟ್ಟು ಇಲ್ಲಿ? ಅದು ಒಬ್ಳು ಕಳ್ಳಿ ಅಲ್ಲಲ್ಲ, ಕಳ್ಳ ಓಡಾಡ್ತಿದ್ದಾನಂತ ಆಗ್ಲೇ ಫೋನ್ ಮಾಡಿದ್ರಲ್ಲ ಕಮಿಷನರ್. ಕಳ್ಳನ ಕುಳ್ಳನ? ಕಳ್ಳಪ್ಪ. ಕಳ್ಳ ಓಡಾಡ್ತಾ ಇದ್ದಾನಂತ ಸುದ್ದಿ ಬಂತು. ಕಮಿಷನರ್ ಹೇಳಿದ್ರು. ಯಾವ ಕಮಿಷನರ್? ಅದೇ ಆಗ್ಲೇ ಫೋನ್ ಮಾಡಿದ್ರಲ್ಲ. ಒದ್ದು ಹೊರಗಡೆ ಹಾಕೋಣ ಅಂತ ಬಂದ್ಬಿಟ್ಟಿದ್ದೀನಿ. ವೆರಿ ಗುಡ್ ವೆರಿ ಗುಡ್. ನಾನು ಬಂದ್ ಕೆಲಸ ನಾನ್ ನೋಡ್ಕೋತೀನಿ, ನೀನ್ ಬಂದ್ ಕೆಲಸ ನೀನ್ ನೋಡ್ಕೋ. ಕ್ಲಾಶ್ ಬೇಡ. ಸಾರಿ. ಈಗ್ಲೇನೆ. ಹಲೋ. ಓಹೋ, ನೀವೇನಾ ನಮ್ಮ ಮಣ್ಣ ಹಿಡಿಯೋಕ್ ಬಂದ್ರು ಕಳ್ಳಿ? ನೀವೇನಾ ನಮ್ ಪ್ರತಾಪ್ ರಿಪೇರಿ ಮಾಡ್ಬೇಕಾಗಿರೋ ಕಾರು? ಕಳ್ಳಿ? ನಾನಾ? ಕಾರು ನಾನಾ? ಸಿಗೋವರೆಗೂ ಎಲ್ರು ಮಳ್ರೆ, ಸಿಕ್ಕದ್ಮೇಲೆ ಎಲ್ರು ಕಳ್ರೆ. ಕಾಣಿಸ್ತಾ ಇದ್ರೆ ಕಾರು, ನಮ್ಮೋನ್ ಕಣ್ಣಿಗೆ ಬಿದ್ರೆ ಶಿಕಾರು. ಅಣ್ಣ ಅಣ್ಣ, ತಮ್ಮಯ್ಯ, ನೀವ್ ಹುಡ್ಕೊಂಬಂದ ಕಳ್ಳಿ ಇಲ್ಲಿದ್ದಾರೆ. ನಿನ್ನ ಕಾರ್ ಇಲ್ಲಿದೆ. ಗುರು, ಲಬ್ಗಿಟ ಬರ್ಬೇಕು. ಅಣ್ಣ, ನೀನಾ? ನೀ ಇಲ್ಲೇನ್ ಮಾಡ್ತಾ ಇದೀಯಾ? ಯೋ, ಈ ವ್ಯಾನ್ ಯಾರ್ದು ಅಂತ ಗೊತ್ತಾ? ಇದು ವ್ಯಾನು ಇದು ಇವ್ರದು. ನನ್ ಭಾವಿ ವಾರ್ಗಿತ್ತಿತ್ತು. ಲಾವಣ್ಯ, ಕಮಿಷನರ್ ಮಗಳು. ಓ, ಕಮಿಷನರ್ ಮಗಳ? ನಾನು ನಿಮ್ಮಪ್ಪ ಬಹಳ ಫ್ರೆಂಡ್ಸ್. ಬರ್ತೀನಿ. ನಿನ್ ತಲೆ ಹರಟೆ ನಿಲ್ಸಿ ಮೊದ್ಲು ವ್ಯಾನ್ ವಿಷಯ ಹೇಳು. ಅದು ಬಿಸಿಲು ಬೇಗೆಯಲ್ಲಿ ಕರಗಿ ನೀರಾಗಿ ಹೋಗ್ಬಿಡುತ್ತೆ ಅಂತ ಅದನ್ನ ನೆರಳಲ್ಲಿ ಇಡೋಕೆ ತಗೊಂಡ್ ಹೋಗ್ತಾ ಇದ್ದೆ, ಅದು ಅಷ್ಟೇ. ಅಣ್ಣ, ಇವ್ರು ಯಾರು ಅಂತ ಕೇಳೇ ಇಲ್ವಲ್ಲ? ಯಾರು? ರೋಡ್ ರೋಮಿಯೋ? ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅಶೋಕ್ ಕುಮಾರ್. ಯೋ, ಇನ್ನೊಂದ್ಸಲ ಯಾವ್ದೇ ಕಾರನ್ನ ವ್ಯಾನ್ ನೆರಳಲ್ಲಿಡೋಕ್ ಹೋದೆ ನಿನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ನೆರಳಲ್ಲಿ ಇಟ್ಬಿಡ್ತಾರೆ, ಹುಷಾರ್. ಅಣ್ಣ, ಎಲ್ಲಿ? ಅಣ್ಣ, ಎಲ್ಲೋದ ಇವನು? ಅಮ್ಮ, ಬೇಗ ಬಾಮ್ಮ, ರಾಮಚಂದ್ರನ್ ಅವ್ರು ಬಂದಿದ್ದಾರೆ.
ಪರವಾಗಿಲ್ಲಮ್ಮ, ಇನ್ನೊಂದ್ಸತಿ ಬಂದ ಮಾತಾಡ್ಸಿರಾಯ್ತು. ನೋಡಿ, ನಿಮ್ ಮಗಳ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಮನೇಲಿ ಅವಳು ಕ್ಷೇಮವಾಗಿರ್ತಾಳೆ. ನನ್ನಿಬ್ರು ಗಂಡು ಮಕ್ಕಳು ಅವಳನ್ನ ಸ್ವಂತ ತಂಗಿ ಹಾಗೆ ನೋಡ್ಕೊಳ್ತಾರೆ. ಯಾಕೆ ಈ ಮಾತು ಹೇಳಕ್ ಬಂದೆ ಅಂತಂದ್ರೆ, ಅಕಸ್ಮಾತ್ ರಾತ್ರಿ ತಡವಾಗಿ ಮನೆಗ್ ಬರ್ದೇ ಹೋದ್ರೆ ನೀವೇನು ಕಂಗಾಲಾಗ್ಬೇಡಿ. ಆಮೇಲೆ ನಿಮ್ಗೇನಾದ್ರು ಸಹಾಯ ಬೇಕಾದ್ರೆ ಸಂಕೋಚ ಪಡದೆ ನಮ್ ತುಳಸಿ ಹತ್ರ ಹೇಳ್ ಕಳಿಸ್ಬೋದು. ಬರ್ತೀನಮ್ಮ. ಅಮ್ಮ, ದೇವ್ರಂತ ಮನುಷ್ಯರಮ್ಮ ಈ ರಾಮಚಂದ್ರಯ್ಯನವರು. ದೇವ್ರು ನಮ್ ಕಡೆಗೆ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿನಮ್ಮ. ನಿನ್ಗೆ ಒಳ್ಳೆ ಕಡೆನೆ ಕೆಲಸ ಸಿಗೋ ಹಾಗೆ ಮಾಡಿದ್ದಾನೆ. ನೀನ್ ತುಂಬಾ ಅದೃಷ್ಟವಂತಳು, ತುಂಬಾ ಅದೃಷ್ಟವಂತ.